ನಮಸ್ಕಾರ, ನಾನು ಶುಭ. ಬಾಚಣಿಗೆ ಒಂದಿದ್ರೆ ಸಾಕು, ಕೆಜಿ ಗಟ್ಟಲೆ ಸೊಪ್ಪನ್ನು ನೀವು ನಿಮಿಷಗಳಲ್ಲಿ ಬಿಡಿಸ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಈ ಥರ ಪ್ಲಾಸ್ಟಿಕ್ದು ಬುಟ್ಟಿ ಅಂತೂ ಇರುತ್ತಲ್ವ, ತರಕಾರಿ ಎಲ್ಲ ಹಾಕಕ್ಕಿಟ್ಟಿರ್ತೀವಿ. ಇದರೊಳಗಡೆ ನಾನೊಂದು ಪಾಲಿಥೀನ್ ಕವರ್ ಇಡ್ತಾ ಇದ್ದೀನಿ. ನಮ್ಮ ಮನೇಲಿ ಪಾಲಿಥೀನ್ ಕವರ್ ಇಲ್ಲ ಅನ್ನೋರು ಟಿಶ್ಯೂ ಬ್ಯಾಗ್ಸ್ ಅಂತೂ ಇರುತ್ತಲ್ಲ, ಒಂದು ಟಿಶ್ಯೂ ಬ್ಯಾಗ್ ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಇರೋ ಅಂಥ ಫ್ರೂಟ್ಸ್ ಎಲ್ಲ ಅದರೊಳಗಡೆ ಇಟ್ಬಿಡಿ. ಮತ್ತು ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು. ಇಲ್ಲ ನಮ್ಮ ಮನೇಲಿ ರಬ್ಬರ್ ಬ್ಯಾಂಡ್ ಇಲ್ಲ ಅನ್ನೋರು ರಬ್ಬರ್ ಆದರೂ ಇದು ಸಿಂಗಲಾಗಿ ಹಂಗೆ ಹಾಕ್ಕೊಂಡು ಆ ಕವರ್ನು ಬುಟ್ಟಿಗೆ ಹಾಕ್ಕೊಬಿಡಿ. ನೋಡಿ, ಬುಟ್ಟಿಗೆ ಈ ಥರ ನೀಟಾಗಿ ಹಾಕ್ಕೊಬಿಟ್ಟಿದ್ದೀರಂದರೆ ನಿಮಗೆ ಫ್ರೂಟ್ಸ್ ಎತ್ಕೊಳ್ಳೋಕ್ಕೂ ತುಂಬ ಸುಲಭವಾಗಿರುತ್ತೆ. ಮತ್ತು ಸಣ್ಣ ಸಣ್ಣ ನೊಣಗಳು ಬರುತ್ತಲ್ಲ, ಈ ನೊಣ ಬರಲ್ಲ ಈ ಥರ ಇಡೋದ್ರಿಂದ. ಎರಡನೇ ಟಿಪ್ಸು, ಈ ಥರ ದಿಂಬುಗೆ ನಾವು ಕಾಟನ್ದೇ ದಿಂಬು ಕವರ್ ಹಾಕಿರ್ತೀವಿ. ಇವಾಗ ತುಂಬ ಚಳಿ ಅಲ್ವಾ, ಒಂದು ಥಂಡಿ ಜಾಸ್ತಿ ಆದಂಗೆ ನೈಟಲ್ಲಿ ಏನಾಗುತ್ತೆ, ಆ ದಿಂಬು ಕೂಡ ತುಂಬ ತಣ್ಣಗಾಗುತ್ತೆ. ನಮಗೆ ನಿದ್ದೆ ಎಚ್ಚರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ನಿದ್ದೆ ಬರಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ನಿಮಗೆ ತುಂಬ ಚಳಿ ಆಗ್ತಾಯಿದೆ, ದಿಂಬು ಕೂಡ ತಣ್ಣಗಿದೆ ಅಂದಾಗ ಈ ಥರ ಉಲ್ಲಂದು ಯಾವುದನ್ನ ಸ್ವೆಟರ್ಸ್ ಇದ್ದೇ ಇರುತ್ತಲ್ಲ ಮನೆಯಲ್ಲಿ ನೀವು ಬಳಸ್ತೀರ ಇರೋ ಅಂಥದ್ದು, ಯಾವುದೇ ಸ್ವೆಟರ್ ಆಗಲಿ ನೀಟಾಗಿ ದಿಂಬ್ಗೆ ಹಾಕ್ಕೊಬಿಟ್ಟು ಆ ಸ್ಲೀವ್ಸ್ನ ಒಳಗಡೆಗೆ ತೆಗೆದುಬಿಡಿ. ರಾತ್ರಿ ಮಲಗೋ ಮುಂಚೆ ನೀವು ಈ ಥರ ಮಾಡಿ, ಬೇಕಾದರೆ ಟ್ರೈ ಮಾಡಿ ನೋಡಿ. ಇದು ತುಂಬ ಬೆಚ್ಚಗೆ ಅನಿಸುತ್ತೆ, ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಚಳಿ ಕೂಡ ಆಗಲ್ಲ ನಿಮಗೆ. ಮೂರನೇ ಟಿಪ್ಸು, ಜರ್ಕಿನೆಲ್ಲ ನಾವು ಎಲ್ಲನ ಕ್ಯಾರಿ ಮಾಡಬೇಕಂದ್ರೆ ಇದನ್ನು ನಾವು ಹಂಗೆ ಇಟ್ಬಿಟ್ಟಿದ್ದೀವಿ ಅಂದರೆ ತುಂಬ ಪ್ಲೇಸ್ ತಗೊಳುತ್ತೆ. ಬ್ಯಾಗಲ್ಲಿ ತುಂಬ ಇದೇ ಇರುತ್ತಲ್ವ, ನೀವು ನಾನು ಹೇಳ್ಕೊಟ್ಟಂಗೆ ಫೋಲ್ಡ್ ಮಾಡಿಡಿ, ಕಮ್ಮಿ ಪ್ಲೇಸಲ್ಲೇ ಇಡ್ಬೋದು. ಕೆಳಗಡೆಯಿಂದ ಒಂದು ಸತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಮತ್ತು ಸ್ಲೀವ್ಸು ಮೇಲೆ ಭಾಗ ಇತ್ತಲ್ಲ, ಈ ಸ್ಲೀವ್ಸು ಒಂದು ಸತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಮೇಲೆ ಭಾಗನೂ ಒಳಗಡೆಗೆ ಸೇರಿಸ್ಬಿಡಿ. ಈ ಥರ ನೀವು ಇಡೋದ್ರಿಂದ ಕಮ್ಮಿ ಪ್ಲೇಸಲ್ಲೇ ಇಡ್ಬೋದು. ಮತ್ತು ಇದು ಅಕಸ್ಮಾತಾಗಿ ಬಿದ್ದೋಗ್ಬಿಟ್ರೂ ಓಪನ್ ಕೂಡ ಆಗಲ್ಲ ಈ ಥರ ಇಡೋದ್ರಿಂದ. ನೋಡಿ, ತೋರಿಸ್ತಾ ಇದ್ದೀನಿ. ನಾಲ್ಕನೇ ಟಿಪ್ಸು, ನಾವು ವಾಶ್ರೂಮ್ಸಲ್ಲಿ ಈ ಥರ ನ್ಯಾಪ್ಕಿನ್ಸ್ ಇಟ್ಟಿರ್ತೀವಿ. ಇದು ಮಕ್ಕಳೇನು ಮಾಡ್ತಾರೆ, ಮೊಳೆಯಿಂದ ಕೆಳಗೆ ಬೀಳಿಸ್ತಾ ಇರ್ತಾರೆ, ತೇವ ಮಾಡ್ತಾರಲ್ಲ, ನೀವು ಮೊಳೆಗೆ ಹಂಗೆ ನೇತಾಕೋ ಬದಲು ಈ ಥರ ಕ್ಲಿಪ್ ಹಾಕ್ಬಿಡ್ಬೇಕು. ನೇತಾಕ್ತಿರಲ್ಲ, ಕ್ಲಿಪ್ ಹಾಕ್ಬಿಟ್ಟಿದ್ದೀರಿ ಅಂದರೆ ಅವ್ರು ಹೇಳಿದ್ರು ಕೆಳಗೆ ಬಿದ್ದೋಗೋದಿಲ್ಲ. ಐದನೇ ಟಿಪ್ಸು, ಈ ಥರ ಪಾಲಿಥೀನ್ ಕವರು ನಾವು ಬಟ್ಟೆ ಎಲ್ಲ ತಂದಾಗ ಬಂದಿರುತ್ತೆ. ಈ ಕವರ್ ಸಾಮಾನ್ಯವಾಗಿ ನಾವು ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ಈ ಥರ ಬುಕ್ ಇಡಿ. ನಿಮ್ಮದು ಸಿಂಗಲ್ ಲೈನಾ ಇಲ್ಲ 4 ಲೈನು 2 ಲೈನ್ ಯಾವುದೇ ಬಾಕ್ಸ್ ಬುಕ್ ಯಾವುದೇ ಆಗಲಿ ಇಟ್ಬಿಟ್ಟು ನೋಡಿ, ಮಕ್ಕಳೇನಾದರೂ ಬರೀಬೇಕಂತ ಇರ್ತಾರಲ್ಲ, ನಾವು ಪ್ರಾಕ್ಟೀಸ್ ಮಾಡಬೇಕು, ಆ ಟೈಮಲ್ಲಿ ಈ ಥರ ಕವರ್ ಕೊಟ್ಬಿಟ್ಟಿದ್ದೀರಂದರೆ ಅವ್ರಿಗೆ ಏನು ಬೇಕೋ ಅದು ಬರೆದ್ಬಿಟ್ಟು ಮತ್ತು ಬಟ್ಟೆಯಲ್ಲಿ ಒರೆಸ್ಬಿಟ್ಟಿದ್ದೀರಂದರೆ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಇಲ್ಲ ವೈಟ್ ಪೇಜಸ್ಸು ಅದ್ರ ಕೊಟ್ಬಿಟ್ಟು ನೋಡಿ, ಮಕ್ಕಳು ಸರ್ಕಲ್ಲು ಲೈನ್ಸು ಆ ಥರ ಏನಾದರೂ ಅವ್ರಿಗೆ ಬರೀಬೇಕನ್ನಿಸ್ತಾ ಇರುತ್ತೆ, ಗೋಡೆ ಮೇಲೆ ಅಲ್ಲೆಲ್ಲ ಬರಿತಾ ಇರ್ತಾರೆ ಕೆಳಗಡೆ ಎಲ್ಲ, ನೀವು ಈ ಥರ ಕೊಟ್ಬಿಟ್ಟಿದ್ದೀರಂತಂದರೆ ಅವರು ತುಂಬ ಇಷ್ಟಪಟ್ಟು ಬರೀತಾರೆ. ನೋಡಿ, ಆರನೇ ಟಿಪ್ಸು, ಗ್ಯಾಸ್ ಮೇಲೆ ಒಂದು ಹೆಂಚಿಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳಿ. ಹಾಫ್ ಬಾಯ್ಲ್ ಮಾಡೋಕ್ಕೆ ಬರಲ್ಲ, ನಾವು ಹಾಫ್ ಬಾಯ್ಲ್ ಮಾಡಿದ್ರೆ ಅದು ಒಡೆದೋಗುತ್ತೆ ಅನ್ನೋರು ಒಂದು ಸತಿ ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿ. ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಒಡೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ನಿಮ್ಮ ಹಾಫ್ ಬಾಯ್ಲ್ ರೆಡಿ ಆಯಿತು. ಇದು ತುಂಬ ಹೆಲ್ತಿ ಹಾಫ್ ಬಾಯ್ಲ್ ಅನ್ಬೋದು. ಒಂದು ಸ್ವಲ್ಪ ಕೂಡ ಆಯಿಲ್ ಯೂಸ್ ಮಾಡಿಲ್ಲ, ಬರೀ ನೀರಲ್ಲೇ ಮಾಡಿರೋದು ನಾನು. ಇದಕ್ಕೆ ನಿಮಗೆ ಪೆಪ್ಪರ್ ಬೇಕಾದರೆ ಪೆಪ್ಪರು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಟ್ರೈ ಮಾಡಿ ನೋಡಿ. ಮೆಂತ್ಯ ಸೊಪ್ಪು ಬಿಡಿಸೋದೇ ಕಷ್ಟ ಅಂದ್ಕೊಳ್ಳೋರಿಗೆ ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಈ ಥರ ಸ್ಪೂನ್ ಅಂತೂ ಹೋಲ್ಸೋದಿರುತ್ತಲ್ಲ, ಇದ್ರೊಳಗಡೆ ಬೇಕಾದರೆ ಈ ಥರ ಇಟ್ಬಿಟ್ಟು ಒಂದು 4-5 ಈ ಥರ ಎಳೆದ್ಬಿಡಿ. ಈ ಥರ ಬೇಕಾದರೂ ಟ್ರೈ ಮಾಡ್ಬೋದು. ಮೆಂತ್ಯ ಸೊಪ್ಪು ಇವಾಗ ಬಿಡಿಸ್ಕೊಂಡಿರಬೇಕು, ಕಷ್ಟ ಆಗುತ್ತೆ ಒಂದೊಂದೇ. ಬಿಗಿನರ್ಸ್ಗೆ ಇವಾಗ ಸ್ವಲ್ಪ ಕಷ್ಟನೇ, ಒಂದೊಂದೇ ಎಲೆ ಬಿಡಿಸ್ತಾ ಇರಬೇಕಲ್ವಾ ಅಂಥವರು ಈ ಥರ ಸ್ಪೂನಲ್ಲಿ ಬೇಕಾದರೆ ಮಾಡ್ಕೋಬೋದು. ಇನ್ನೂ ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ, ಇದು ತುಂಬಾ ಸುಲಭ. ಬಾಚಣಿಗೆಯಲ್ಲಿ 2-3 ಕಡ್ಡಿ ಹಿಡ್ಕೋಬೇಕು ಮೆಂತ್ಯ ಸೊಪ್ಪು. ನೋಡಿ, ಬಾಚಣಿಗೆಯಲ್ಲಿ ಹಿಂಗೆ ಅಂತ ಇದ್ದೀರಂದರೆ ಎಲೆ ಸಪ್ರೇಟ್ ಆಗ್ತಾ ಇರುತ್ತೆ, ಮತ್ತು ಬಾಚಣಿಗೆಯಿಂದ ತೆಗೆದುಬಿಡಿ. ಇದು ತುಂಬಾ ಸುಲಭ, ನಿಮಗೆ ತುಂಬ ಬೇಗನೂ ಆಗುತ್ತೆ, ಜಾಸ್ತಿ ಟೈಮೇ ತಗೊಳ್ಳಲ್ಲ. ಈ ಥರ ಎಲೆ ಸಪ್ರೇಟ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ, ನಾನು ಬರೀ ಬಾಚಣಿಗೆನೂ ಅಷ್ಟೇ, ನೀವು ಯೂಸ್ ಮಾಡಿರೋ ಬಾಚಣಿಗೆ ತಗೋಬೇಡಿ. ಅಕಸ್ಮಾತ್ ಯೂಸ್ ಮಾಡಿರೋದೇ ಆದರೆ ಒಂದು ಸತಿ ವಾಶ್ ಮಾಡಿಕೊಂಡು ಮತ್ತೆ ತಗೊಳ್ಳಿ. ನಾನು ಇದೇ ಸೊಪ್ಪು ಬಿಡ್ಸೋಕ್ಕೆ ಹಂಗೆ, ನಾವು ಬಾಚಣಿಗೆ ಇದನ್ನೇನು ಯೂಸ್ ಮಾಡಲ್ಲ ತಲೆ ಬಾಚೋದಕ್ಕೆ, ಆ ಬಾಚಣಿಗೆ ತಗೊಂಡಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪು ಈ ಥರ ಟ್ರೈ ಮಾಡಿ ನೋಡಿ ಬಿಗಿನರ್ಸು, ನಮಗೆ ಬಿಡ್ಸೋಕ್ಕೆ ಬರಲ್ಲ ಅನ್ನೋರು. ಬಟಾಣಿನೂ ಅಷ್ಟೇ, ಹಸಿ ಬಟಾಣಿ ಜಾಸ್ತಿ ಇದೆ ಬಿಡಿಸ್ಬೇಕು ಅನ್ನೋರು ಒಂದು ಬಳೆ ತಗೊಂಡು ನೋಡಿ, ಬಟಾಣಿ ಸಿಪ್ಪೆ ಮೇಲೆ ಸ್ವಲ್ಪ ಹಿಂಗೆ ಅಂದಿದ್ದೀರಂದರೆ ಬಟಾಣಿ ಸಪ್ರೇಟ್ ಆಗ್ತಾ ಇರುತ್ತೆ, ಸಿಪ್ಪೆ ಸಪ್ರೇಟ್ ಆಗ್ತಾ ಇರುತ್ತೆ. ಇದು ತುಂಬ ಸುಲಭನೇ. ಬಟಾಣಿ ಬಿಡಿಸ್ಕೋಬೇಕು ಜಾಸ್ತಿ ಅನ್ನೋವಾಗ ಕೈಯಲ್ಲಿ ಬೇಗ ಆಗಲ್ಲ ಅನ್ನೋರು ಬರೀ ಬಳೆಯಲ್ಲಿ ಸ್ವಲ್ಪ ಹಿಂಗೆ ಅನ್ನಿ ಸಾಕು, ಬಟಾಣಿ ಸಪ್ರೇಟ್ ಆಗ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಟಿಪ್ಸು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.